ಹಾಯ್ ಗಾಯ್ಸ್, ಹಾಂ ಜೋರಾಗಿ ಮಾತಾಡಿ, ಸ್ವಲ್ಪ ಮೈಕ್ ಇಲ್ಲ. ಏನ್ ಗೊತ್ತಾ, ಇವ್ನು ನನ್ನ ಶಿಷ್ಯ. ಹೌದಾ? ಕರಿಯೋರು ನಮ್ಮ ಬಾಸ್ ಅವರು. ನಿಮ್ಮ ಬೋಂಡ? ನಮ್ಮ ಬಾಸ್ ಅವರು. ಹಾಂ, ಇವ್ನು ನನ್ನ ಶಿಷ್ಯ, ಅವ್ರಿಗೆ ಇವ್ನು ಬಾಸ್. ಎಲ್ಲಾನು ಏನೇನೋ ಗಾಯ್ಸ್ ಸ್ವಲ್ಪ ನಾಯ್ಸ್ ಜಾಸ್ತಿ. ಎಣ್ಣೆ ವಾಸನೆ ಅಂತೆ ಬಾಡಿಗೆ. ಗಾಯ್ಸ್ ಇವನು ರಗ್ಗೆ ತಗೊಂಡ್ಬಿಟ್ಟು ಬಲ್ಕಡೆ ಬಿಟ್ಟವನೆ. ಜ್ಞಾನೇಶ ಏನ್ ಮಾಡ್ತಿದ್ಯಾ? ಇನ್ನಂತ ನಂಗೆ ಕೊಟ್ಟಿದ್ದೀನ? ಬುಕ್ ಮಾಡಿದಂಗೆ ಸಿಕ್ಕಿರೋದಂಗೆ. ಫಸ್ಟ್ ಟೈಮ್ ಹೌದಾ? ಏರೋಪ್ಲೇನಲ್ಲೇ ಬರೋದು ಆ ಕಡೆಯಿಂದ. ಏನಾದ್ರು ಮಾತಾಡು. ಏನಾದ್ರು ಮಾತಾಡು. ಏನು ಮಾತಾಡಂಗಿಲ್ಲ, ಸುಮ್ಮನೆ ಮಲ್ಕೊಳ್ಳೋದು ಒಂದೇ ಗತಿ. ಬೋಡಿ ಅವ್ರ ಅಮ್ಮನ ಹತ್ರ ಮಾತಾಡ್ತಿದ್ದಾರೆ. ಏನ್ ಮಾಡಿದ ಅಡಿಗೆ? ಝೂಮ್ ಆ್ಯಂಗಲ್ ತೋರಿಸ್ತೀನಿ ನೋಡಿ ಬೋಡಿನ. ಬೋಡಿ ಅಡಿಗೆ ಏನ್ ಮಾಡಿದಮ್ಮ? ನಮ್ಮ ಅಮ್ಮನೇ ಕಟ್ ಮಾಡ್ತೀನಿ. ಹರ್ಷಿತನ ಝೂಮ್ ಆ್ಯಂಗಲ್ ಅಲ್ಲಿ ತೋರಿಸ್ತೀನಿ. ಇಷ್ಟೇ ನಮ್ಮ ಯೂಟ್ಯೂಬ್ ಮರ್ಯಾದೆ ಇಲ್ವಾ? ಆಮೇಲೆ ತೆಗೆದೆ ಬಾರಿ ಇಲ್ಲಿ, ಬಾರಿ ಇಲ್ಲಿ. ಪುನೀತ್ ಏನ್ ಸಮಾಚಾರ? ಹಾಯ್. ಅಲ್ಲ, ಎಲ್ಲಿಗೆ ಹೋಗ್ತಾ ಇದೀವಿ ಇವತ್ತು? ಯಾಕೆ ಹೋಗ್ತಾ ಇದೀವಿ? ದರ್ಶನ ಮಾಡ್ತೀಯಾ? ನಿಮ್ಗೆ ಇನ್ನೊಂದು ಹೇಳ್ಬೇಕು, ನೀನು ಎಷ್ಟು ಜನ ಲವ್ ಮಾಡ್ತಿದ್ದೆ ಹೇಳು, ನಿಜ ಹೇಳು. ಅಪ್ಪ ನೀನು. ಗೈಸ್, ನಮ್ಮ ಬಾಸ್ ನೋಡಕ್ ಮಾತ್ರ ಸೈಲೆಂಟ್. ಕ್ಲಾಸಲ್ಲಿ ಹುಡುಗಿರೆಲ್ಲ ಎಂಟಿದ್ದೀರಿ. ಅವ್ರ ಹುಡುಗಿಗಳ ಹೆಸರು ಹೇಳು. ಭೀಮ್ ಹಾಕ್ತೀನಿ ಹೇಳ. ಭೀಮ್ ಹಾಕ್ತೀನಿ. ಭೀಮ್ ಏನು ಭೀಮ್ ಹಾಕ್ಬೇಡ ನೀನು, ಸುಮ್ಮನಿರಪ್ಪ. ಗೈಸ್ ನಾನೇ ಹೇಳ್ತೀನಿ. ನನ್ನ ಫಸ್ಟ್ನೇದು ಅವ್ರ ಹೆಸರು ಏನಶ? ಎರಡನೇದು ವಯಸ್ಸೇ ಗೊತ್ತಿರ್ಲಿಲ್ಲ. ನನಗೆ ಫುಲ್ ಕೆಮ್ಮಿ ಬೋಡಿ ಕಷ್ಟ ಯಾಕಂತಾಳೆ ಗಾಯ್ಸ್. ಬಾಡಿ ಸ್ಥಿತಿ ಹೆಂಗಾಗ್ಬಿಟ್ಟದೆ ಗೈಸ್. ಇವರು ಇವಾಗ ಟ್ರೈನಿಂದ ಇಳಿತಾರಂತೆ. ನಾನು ಹಾಕಿ ಹಾಕ್ತೀನಿ. ಏನು ಸೀಟ್ ನಂಬರ್ಸ್? ಮಾತಾಡಲ್ಲ ಸರಿನಾ? ಇದೇ ಮಾಡ್ತೀನಿ. ನನ್ನ ಕಿಟಕಿಂದ ಆಚೆ ನಾನು ಒಬ್ಬಳೆ ಮಾತಾಡ್ತೀನಿ. ನ್ಯೂಸ್ ಪೇಪರ್ ಏನು ಬಂತು? ಯಾರು ಯಾರು? ಯಾರು ಬುದ್ಧಿ ಕೊಡ್ಲಿಲ್ಲ. ಗಾಯ್ಸ್ ಹೀಗೆ ಬಂದು ರೀಚ್ ಆಗಿದ್ದೀವಿ. ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್ ಗೈಸ್. ಇವಾಗ ಮಂತ್ರಾಲಯ ಎದ್ದುಬಿಟ್ಟು ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಎಲ್ಲ ಹೇಳಿ ಹೇಳ ಗಣೇಶ್ ಅಣ್ಣ ಹೇಳಿ. ನೋಡೋ ಹೋಗ್ತಾ ಇದ್ದೀವಿ. ಕತ್ಲೆ ಇದೆ, ಏನೋ ಕಾಣಲ್ಲ ಗೈಸ್. ಅಲ್ಲಿಗೆ ಹೋಗ್ಬಿಟ್ಟು ವಿಡಿಯೋ ಮಾಡ್ತೀನಿ, ಕಂಟಿನ್ಯೂ ಮಾಡ್ತೀನಿ ಗೈಸ್. ರೂಮ್ ಟೂರ್ ಮಾಡ್ತಾ ಇದ್ದೀವಿ ನೋಡಿ ಗೈಸ್. ವಾಶ್ರೂಮ್
ಚೆನ್ನಾಗಿದೆ. ಓಕೆ ಗೈಸ್, ಇವಾಗ ರೂಮಿಂದ ಇವಾಗ ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ. ಟೀ ಕಾಫಿ ಕುಡಿಯೋಣ ಅಂತ ಹೋಗ್ತಾ ಇದ್ದೀವಿ. ನಮ್ಮ 3 ಜನ ಹೋಗ್ತಾ ಇರೋದು, ಅವರೆಲ್ಲ ರೂಮಲ್ಲಿ ಮಲಗಿದ್ದಾರೆ. ಎಲ್ಲ ಪಾರ್ಸಲ್ ತೊಗೊಂಡು ಹೋಗ್ಬೋದು ಮಾಡಿ. ಓಕೆ ಗೈಸ್, ಅಲ್ಲಿಗೆ ಹೋಗಿ ಸಿಗ್ತೀವಿ. ಬೈ ಗೈಸ್. ಈಗ ಕಾಫಿ ಕುಡಿಯೋಕೆ ಬಂದಿದ್ದೀವಿ. ಏನು ಮಕ ಮುಚ್ಕೊಂಬಿಟ್ರೆ ಆಯ್ತು. ಬರೀ ಇದೊಂದು ತೋರ್ಸಿಂಗೆ ಗೈಸ್. ಆಮೇಲೆ ಸಿಗ್ತೀವಿ, ಬೆಳಗ್ಗೆ ಸಿಗ್ತೀವಿ ಗೈಸ್, ಒಂದೇ ಸಲ. ಗೈಸ್ ಈಗ ರೆಡಿ ಆಗಿದ್ದೀವಿ ಗೈಸ್. ಇವಾಗೆಲ್ಲ ರೆಡಿಯಾಗಿ ಕುತ್ಕೊಂಡಿದ್ದೀವಿ. ಇವ್ರು ಸ್ವಾಮೀಜಿ, ಮಹೇಶು. ಹಂಗೆ ಔಟ್ಫಿಟ್ ತೋರಿಸ್ತೀನಿ. ನಾನು ತೋರಿಸಿ. ಗಾಯ್ಸ್ ಈಗ ರೆಡಿ ಆಗಿಬಿಟ್ಟು ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಗಾಯ್ಸ್. ನೋಡ್ರಿ ಬಾಯ್ಸ್, ಅಲ್ಲಿ ಮುಂದೆ ಇನ್ನ ಇಬ್ರು ಇದ್ದಾರೆ. ಗೈಸ್ ಇವಾಗ ಬೊಟ್ಟಿಕ್ಸ್ಕೊಂಡು ಹೋಗ್ತಾ ಇದೀವಿ. ಅಚ್ಚು ಕಾಸು ಕೊಟ್ಬಿಟ್ಟು ಬಂದ್ಬಿಡ್ರಿ. ಅವನೇ ಕ್ಯಾಶಿಯರು, ಅವನೇ ಕ್ಯಾಶಿಯರು. ಇಲ್ಲ 10 ರೂಪಾಯಿ ಚೇಂಜ್ ಇದ್ರೆ ಕೊಡ್ರ. ಗಾಯ್ಸ್ ಹೇಳಲಿಲ್ಲ ಮಾಡಲಿಲ್ಲ, ಬಟ್ಟಿಕ್ಕಿದ್ರು. ನಾವು ಇಕ್ಕಿಸ್ಕೊಂಡು ಸೀದಾ ಪಾಸ್ ಆಗ್ತಾ ಇದೀವಿ. ಮಕ್ಕವ್ರು ಅಲ್ಲಿ ನಿಂತಿದ್ದಾರೆ. ತೋರಿಸ್ತೀವಿ ಬಾ, ಬನ್ನಿ. ಆಂಟಿ ಹೂವು ಕೊಡ್ತವ್ರು. ಹೂವು ಆಂಟಿ ಒಂದು 10 ಮೊಳ ಕೊಟ್ಬಿಡಿ. ನನೇಶ್, ಮಹೇಶ, ಅನಿತಾ ವಿಡಿಯೋ ಗಾಯ್ಸ್. ಫುಲ್ಲು ರಶ್ ಇದೆ. ಇನ್ನು ದೇವಸ್ಥಾನ ಎಂಟ್ರೆನ್ಸ್ಗೆ ಹೋಗಿಲ್ಲ, ಆಗಲೇ ಫುಲ್ಲು ರಶ್ ಇದೆ. ಹೋಯ್ತಾ ಇದ್ದೀವಿ. ಫುಲ್ಲು ರಶ್ ಇದೆ. ಹೋಗ್ಬಿಟ್ಟು ಅಲ್ಲಿ ದೇವಸ್ಥಾನ ಹತ್ರ ಸೆಬಿ ರಶ್ ಇದ್ದಾರೆ. ಯಪ್ಪ ಕ್ಯೂ ಎಲ್ಲಿವರೆಗೂ ಇದೆ. ಅಯ್ಯಯ್ಯೋ ಶಿಶಾ, ಏನ್ ರಶ್ಶಿಂಗೆ ಫೋಟೋ ತೆಕ್ಕತ್ತವ್ರ. ಕ್ಯೂ ನೋಡಿ ಇಲ್ಲಿಗಿದೆ. ಪ್ರಸಾದಕ್ಕೆ ಈ ರೇಂಜಿಗೆ ಹಾಂ ಖಾಲಿ ಇದೆ ಗೈಸ್, ಖಾಲಿ ಇದೆ, ತಪ್ಪು ತಿಳ್ಕೊಬೇಡಿ ಗೈಸ್. ಒಳಗೆ ಹೋಗ್ತಾ ಇದೀವಿ ಈಗ. ಹಾಂ ಎಂಟ್ರೆನ್ಸ್ಗೆ ಹೋದು ಗೈಸ್. ದೇವಸ್ಥಾನಕ್ಕೆ ಕ್ಯೂ ಇದೆ, 3 ಲೈನ್ ಇದೆ. ಅಂತೂ
ಗಾಯ್ಸ್ ಇವಾಗ ದರ್ಶನ ಮುಗಿಸ್ಕೊಂಡು ಹೋಯ್ತಾ ಇದೀವಿ ಗಾಯ್ಸ್. ಹೆವಿ ಸುಸ್ತಾಗ್ಬಿಟ್ಟಿದೆ, ಕಾಲುಗಳು ಪಾದಾಡ್ತಾವೆ. ಕುಶಾಲು ಏನೋ ಮಾಡೋದು. ಕರ್ಕೊಬೋಗ್ರಿ, ಅವ್ನು ನಿಮ್ ಬಿಟ್ಬಾ ಅಂತ ಹೇಳಿದ್ವಾ? ಓಯ್ ವಿದ್ಯಾ, ಅವ್ನು ಕುಶಾಲು ಏನು ಮಾಡೋದು? ಸಿಕ್ಲೇ ಇಲ್ವಲ್ಲ ಅವನು, ಫೋನ್ ಇಲ್ಲ ಏನಿಲ್ಲ ಅವನ ಹತ್ರ. ಅದಕ್ಕೆ ಅವ್ನಿಗೆ ಹೋಗ್ಬಿಟ್ಟು ಹೇಳ್ಬಿಟ್ಟು ರೂಮ್ ಹತ್ರ ಬಾ ಅಂತ ಹೇಳೋ. ಮಾತ್ರ ಬಾಂತಿದೆ ಹೇಳ್ಬಿಟ್ಟು ಹೊರಡೋದು. ಇಲ್ಲಿ ಇಲ್ಲೇ ಇವಾಗ ಹೋಗ, ಇಲ್ಲಿ ಪುನೀತ್ ಗೋಲಿ ಸೋಡಾ ಕುಡಿಸ್ತಾ ಕುಡಿಸ್ತಾ ಇರ್ತೀವಿ. ನಾವು ಇಲ್ಲೇ ಚೈನ್ ತಗೋತಾ ಇರ್ತೀವಿ. ಅಲ್ವಾ ಬಬ್ಲು? ಗಾಯ್ಸ್ ಈಗ ಟಿಫನ್ ಮಾಡ್ಕೊಂಡು ಈ ಕ್ಯೂ ಅಲ್ಲಿ ಹೋಗ್ತಾ ಇದೀವಿ ರೂಮಿಗೆ. ಪ್ರಸಾದ ಆಮೇಲೆ ತಾಣನ ಇವಾಗ ಈ ರಶಲ್ಲಿ. ಅಪ್ಪ ಗೋಣ ದುಡ್ಡು ಮಾಡಿದವ್ರು ಬಾರಲ್ಲ. ಎಷ್ಟಿಕ್ಕಿದ್ಯಾ? ನಿಜ ಬಬ್ಲು ಇದ್ರಲ್ಲಿ ಐತೆ ಅನ್ನೋದೇ ನಮ್ಗೆ ಗೊತ್ತಾಯ್ತಲ್ಲ ಎಷ್ಟೈತೆ ಅಂತ. ಹೌದಾ, ಅಷ್ಟೊಂದು ಐತಾ? ರೀಚಾರ್ಜ್ ಹಾಕಿದ್ನ, ವಾವ್. ರೀಚಾರ್ಜ್ ಹಾಕ್ಸ್ಕೊಂಡೆ ಇವಾಗ ಇಲ್ಲೇ ವಿಡಿಯೋ ಮಾಡಿ. ಗಾಯ್ಸ್ ಈಗ ಪಂಚಮುಖಿ ಪಂಚಮುಖಿ ದೇವಸ್ಥಾನಗಳು ಹೋಗ್ತಾ ಇದ್ದೀವಿ. ಹೋಗಿ ಕಡೆಗೆ ಗಣೇಶ್ ಹಾಯ್ ಹೇಳು. ಹಾಯ್ ಗಾಯ್ಸ್ ಇವಾಗ ಹೊರಟಿದ್ದೀನಿ. ಇವಾಗ ಫಸ್ಟು ಆಂಜನೇಯ ದರ್ಶನ, ಅಭಯ ಆಂಜನೇಯ ದರ್ಶನ ಸಿಗುತ್ತೆ. ಪಂಚಮುಖಿ ಆಂಜನೇಯ ಗಾಯ್ಸ್ ಹೋಗ್ಬಿಟ್ಟು ಅಲ್ಲಿ ಸಿಗ್ತೀವಿ. ಇರ್ತಾ ಇದೀವಿ ಇನ್ನ. ಗಾಯ್ಸ್ ಆ ಕಡೆ ತುಂಗಭದ್ರಿ ನದಿ. ಅಯ್ಯೋ 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 ಡಿಸ್ಕೋ ಡ್ಯಾನ್ಸ್ ಆಡಿಸ್ಕೊಂಡು ಇದೇ ಡಿಸ್ಕೋ ಡ್ಯಾನ್ಸ್ ನೋಡಿ. ಕುದುರೆವರ ಮಂತ್ರಾಲಯ ಗಾಯ್ಸ್. ಈಗ ಆಂಜನೇಯ ದೇವಸ್ಥಾನಕ್ಕೆ ಬಂದಿದ್ದೀವಿ. ಅಭಯ ಆಂಜನೇಯ ಗೈಸ್. ಇವಾಗ ದೇವಸ್ಥಾನ ಮುಗಿಸ್ಕೊಂಡು ಈಗ ನೆಕ್ಸ್ಟ್ ಎಲ್ಲಿ ನೆಕ್ಸ್ಟ್ ವೆಕೇಶನ್ ಹೋಗೋದು ತೋರಿಸ್ತೀವಿ. ಆಟೋ ಸ್ಟಾರ್ಟ್. ಓಕೆ ಓಕೆ, ಸೌಂಡ್ ಬರುತ್ತೆ, ನಾಯ್ಸ್ ಬರುತ್ತೆ. ಬಾಯ್. ವೆದರ್ ನೋಡೋ ಹೆಂಗೆ ಕ್ರೇಜಿ ಆಗೈತಲ್ಲ. ಸ್ಕೈ ನೋಡಿ ಹೆಂಗೆ ಕಾಣಿಸ್ತೈತೆ. ನೆಕ್ಸ್ಟ್ ಲೆವೆಲ್. ಕೂಗ್ತಿರೋದಕ್ಕೆ ಡಿಸ್ಕೌಂಟ್ ಇಡಿಸ್ತೈತೆ ನಮಗೆ. ಅಯ್ಯೋ ಅಯ್ಯೋ ಅಯ್ಯೋ. ಕ್ರೇಜಿ. ಸ್ಕೈ ಮಸ್ತಾಗಿ ಕಾಣಿಸ್ತಾ ಐತಿ. ಇದು ಪಂಚಮುಖಿ ಆಂಜನೇಯ. ತೋರಿಸ್ತೀನಿ.
ಅವಾಗ ಬಿಡ್ತಾರೋ ಇಲ್ವೋ ವಿಡಿಯೋ ಮಾಡೋಕೆ ಗೊತ್ತಿಲ್ಲ, ಒಟ್ನಲ್ಲಿ ನೋಡೋಷ್ಟು. ಭಕ್ತರಿಗೆ ಮೋಸ ಮಾಡುವಂತ ಜನರಿದ್ದಾರೆ. ಭಕ್ತರು ಮೋಸಕ್ಕೆ ಒಳಗಾಗದೆ ಭಕ್ತರು ಇವಾಗ ಅಪ್ಪಣ್ಣ ಚಾರಣ ಮಠಗೆ ಬಂದಿದ್ದೀವಿ. ಕಾಯಿ ಇದೆಯಾ ಬ್ರೋ? ರಾಘವೇಂದ್ರ ಸ್ವಾಮಿಯವರು ಇಲ್ಲಿ ಕುತ್ಕೊಂಡು ಜಪ ಮಾಡ್ತಿದ್ರು. ಇದು ಅಪ್ಪಣ್ಣಚಾರ್ಯರ ಮಠ ಅಂತಾರೆ. ಇಲ್ಲೇನು ಮಾಡ್ತಿದ್ರಂತೆ ಗೊತ್ತಾ? ನನಗೂ ಗೊತ್ತಿಲ್ಲ ಕಣ. ರಾಘವೇಂದ್ರ ಸ್ವಾಮಿಯವರು ವಿಶ್ರಾಂತಿ ಪಡೆಯುತ್ತಿದ್ದ ಜಾಗ ಇದು. ಹೌದಾ? ಸರ್, ಏನು? ರಾಘವೇಂದ್ರ ಸ್ವಾಮಿಯವರು ವಿಶ್ರಾಂತಿ ಪಡೆಯುತ್ತಿದ್ದ ಜಾಗ. ಹಾಂ ಸರಿ. ಗಂಟೆ ಇದೆ, ಅದು ಜಪದ ಗಂಟೆ ಅಂತ ಹೇಳ್ತಾರೆ. ರಾಘವನ್ ತಪಸ್ ಮಾಡಿದಾರೆ, 13 ವರ್ಷ ಅಲ್ಲಿ ತಪಸ್ ಮಾಡಿ ಸ್ಕ್ವೇರ್ ಹಾಕಿದ್ದಾರೆ, ರಂಗೋಳಿ ಎಲ್ಲ ಹಾಕಿದಾರ, ರಾಯ್ ಮಾಡ್ಕೊಂಡು ಸ್ಥಳ ಅಲ್ಲಿ ತಪಸ್ ಮಾಡ್ತಿದ್ರು. ಶಿಷ್ಯರು ಬಂದು ಮಾಡ್ಕೊತಾ ಇದ್ರು. ಇಲ್ಲಿ ಅಪನಾಥರು ಪ್ರತಿಮಧ್ಯಾಹ್ನ 12 ಗಂಟೆ ಪೂಜೆ ಮುಗಿಸಿ ಒಂದು ಬೆಳ್ಳಿ ಬಿಟ್ಟು ಹಾಲು ಇಡ್ತಾ ಇದ್ರು. ಕೃಷ್ಣ ಸರ್ ಬಂದು ಕೈ ನಾಗರವಿತ್ತು ಮನೆ ಒಳಗಡೆ. ಅದು ಬಂದು ಹಾಲು ಕುಡ್ಕೊಂಡು ಉಟ್ಕೊಂಡು ಹೋಗ್ತಾ ಇತ್ತು. ಮನೆ ಒಂದು ದೊಡ್ಡ ಹುಟ್ಟಿತ್ತು. ರಾಘವ ಬೃಂದಾನಾಗ ಮುಂಚೆ ನೋಡ್ಬಿಟ್ಟು ಹಾವು ಹುಟ್ಟಿತ್ತು. ಅಂದರೆ ಸುಮಾರು ಜನರೇಷನ್ ದೊಡ್ಡವರು ಚಿಕ್ಕವರು ಭಯ ಬರ್ತಾ ಇರ್ಬಿಟ್ಟು ರಾಘವೇಂದ್ರ ಸ್ವಾಮಿ ದೇವರ ಪ್ರದಾನ ಮಾಡ್ಕೊಂತಾರೆ. ರಾಘವೇಂದ್ರ ಪ್ರದಾನ ಯಾವ ಕಲ್ಲಾಗೋಯ್ತು ಅದೇ ಕಡೆಯಲ್ಲಿ ಪ್ರಶ್ನೆ ಮಾಡಿದ್ದಾರೆ. ಭಿಕ್ಷಾಯಿ ನಾಗಪ್ಪ ಅಂತ ಹೆಸರು. ಅಪರಾಧ ಪ್ರಶ್ನೆ ಮಾಡಿದ ರಾಘವೇಂದ್ರ ಸ್ವಾಮಿ ವಿಶೇಷ ಏನಂದ್ರೆ ಮನೆಯೇ ಬಿದ್ದಿದ್ದು, 2 ಮಾತ್ರ ಬಿದ್ದಿಲ್ಲ. 4 ವರ್ಷದ್ದು. ಇಲ್ಲಿ ಕಾಯಿ ಇಟ್ಟು ಕೋಸ ಪಕ್ಷಿ ಹೇಳ್ಕೊಂಡು ಈ ಮನುಷ್ಯನ ಏನು ಬೇಡಿಕೆ ಇದೆ ಎಲ್ಲ ತಾವು ಉದ್ಯೋಗ ಜಾಬ್ ಕಲ್ಯಾಣ ಮನೆ ಕಟ್ಟೋದು ಬಿಸ್ನೆಸ್ ವ್ಯಾಪಾರ ಏನೇ ವಿಶೇಷ ಬೇಡಿಕೆ ಇದ್ರು ಕೂಡ ನಾಗಬಲಿ ಬೇಡ್ಕೊಬೋದು. ನೀವು ಬೇಡಿದ ಬೇಡಿಕೆ 108 ದಿವಸ ಆಗುತ್ತೆ. ಪ್ರತಿ ಮಂಗಳವಾರ ಮತ್ತೆ ದರ್ಶನಕ್ಕೆ ಅಭಿಷೇಕ ಆಗುತ್ತೆ. ಯಾಕಂದ್ರೆ ನಾಗಪ್ಪ ಮಗಳ ಶ್ರೇಷ್ಠ, ದೃಷ್ಟಿ ವಿಶೇಷ ಶ್ರೇಷ್ಠ. ಯಾರು ಕಾಯಿ ಬೇಕು ಕಾಯಿ ತಗೊಳ್ಳಿ. ಸಂಕಲ್ಪ ಮಾಡಿದ್ರೆ ಕಾಯಿ ಇಲ್ಲೇ ಇಡಬೇಕು. ಪಂಚಾಮೃತ ಕಾಯಿ ಸಂಕಲ್ಪ ಇನ್ನು ಪಂಚಾಮೃತ ಕಾಯಿ ನದಿಗೆ ಹಾಕ್ತೀವಿ. ಪಂಚಾಮೃತ ನಿಮ್ಮ ಹೆಸರು ಕೂತು ಕೊಟ್ಟರೆ ನೀವು ಬರಬೇಕು ಅಂತ ಅವಶ್ಯಕತೆ ಇಲ್ಲ. ನಿಮ್ಮ ಹೆಸರು ಪೂಜೆ ಎಲ್ಲ ಇಲ್ಲೇ ಕುತ್ಕೊಂಡು ಮೀಟಿಂಗ್ ಮಾಡ್ತಾ ಇದ್ದೀವಿ. ನಾವು ವಿಶ್ರಾಂತಿ ಪಡಿತಾ ಇದ್ದೀವಿ. ರಾಯರು ವಿಶ್ರಾಂತಿ ಪಡೆಯುತ್ತಿದ್ದ ಜಾಗದಲ್ಲಿ ನಾವು ವಿಶ್ರಾಂತಿ ಪಡಿತಾ ಇದ್ದೀವಿ. ನೋಡ್ತೀರಾ? ಹಾಂ, ಎಲ್ಲಿ ನೋಡ್ದಾ? ಹಂಗರಿದೆ ನೋಡೋ ನೀರು. ನಾವು ಅಲ್ಲಿಗೆ ಹೋದ್ರೆ ಈಜಾಡ್ಕೊಂಡು ಬರ್ಬೋದು. ಏನು ಕೋರ್ಸ್ ಆಗ್ತಾ ಇತ್ತು ವಾಯ್ಸ್, ಏನು ಕೋರ್ಸ್ ಆಗರಿತಾ ಇತ್ತು ಗೊತ್ತಾ ನೀರು? ನೋಡಿ, ನಿಮಗೆ ಕಾಣಲ್ಲ ಅನ್ಸುತ್ತೆ, ತಮ್ಮಿಗೆ ಕಾಣುತ್ತೆ. ಗೈಸ್, ಇವಾಗ ಏಕಶಿಲ ಬೃಂದಾವನಕ್ಕೆ ಬಂದಿದ್ದೀವಿ. ಗೈಸ್, ಆ ಕಡೆನಾ? ಆ ಕಡೆ ಅಂತೆ ಬನ್ನಿ. ಇವಾಗ ಅವ್ವ ಕಾಲು ಚುಸ್ತಾಯ್ತೆ. ಈ ನೀರು ಏನು ಫೋರ್ಸಾಗಿ ಹರಿತೈತೆ ನೋಡ್ಬೋಡಿ. ಬಾ ಅಲ್ಲೋಗಿ ನೋಡೋಣ. ಇಲ್ಲಿ ನೀನೇನ ಕರ್ಕೊಂಡು ಬರ್ತೀಯಾ? ವಾವ್, ಅದಕ್ಕೆ ಬರೋಣ. ಏನು ಗಾಡಿ ಮಹೇಶ್ ಹೆಂಗೈತೆ? ನಮ್ಮ ಕಣ್ಣಿಗೆ ಕಾಣ್ತೈತೆ. ಹೊಡಿಸಿರೋ ಅರ್ಥ ಮಾತ್ರ ಬಿದ್ದರೆ ಗೊತ್ತಾಗುತ್ತೆ. ಅದೇ ಹೇಳ್ತಾ ಇರೋದು. ಫೋರ್ಸ್ ಹೊಡಿತಾ ಇಟ್ಕೊಂಡಲ್ಲಿ. ವಾ, ಅಲ್ಲೋಡು. ಪಕ್ಕ ಕೊಚ್ಕೊಂಡು ಹೊರಡೋತೀವಿ ಬಿಟ್ರೆ.
ಕೊಕ್ರೆ ಆ ಕಟ್ಟಿ ಮಧ್ಯದಲ್ಲಿ ನೀನು ಪ್ರಥಮ ಏಕಶಿಲಾ ಬೃಂದಾವನ. ಏಕಶಿಲಾ ಅಂದರೆ ಒಂದೇ ಶಿಲೆಯಲ್ಲಿ ನೀನು ಬೃಂದಾವನ ಪ್ರತಿಷ್ಠಾಪನೆ ಮಾಡು ಕಟ್ಟು, ನಾನೇ ಬಂದು ನಿನಗೆ ಅಲ್ಲೇ ದರ್ಶನ ಕೊಡ್ತೀನಿ ಅಂತ ರಾಘವೇಂದ್ರ ಸ್ವಾಮಿಗಳವರು ಹೇಳಿದಾಗ ಅವರು ಅದೇ ದುಃಖದಲ್ಲಿ ಬಂದು ರಾಘವೇಂದ್ರ ಸ್ವಾಮಿಗಳವರ ತಪಸ್ಸು ಮಾಡುತ್ತಿರುವಂತಹ ಜಪ ಮಾಡ್ತಿರುವಂತಹ ಕಟ್ಟಿ ಹಾವು ದೋಷ, ಶತ್ರು ದೋಷ, ನರದೃಷ್ಟಿ ನಿವಾರಣೆ, ಬ್ಲ್ಯಾಕ್ ಮ್ಯಾಜಿಕ್ ಪರವಾಗಿ ಮನೆಯಲ್ಲಿ ಸಂಸಾರದಲ್ಲಿ ಕುಟುಂಬದಲ್ಲಿ ಹಣಕಾಸಿನ ತೊಂದರೆ, ಮನೆಯಲ್ಲಿ ದುಡ್ಡು ಇರುತ್ತಾ ಇಲ್ಲ, ಫೈನಾನ್ಸ್ ಪ್ರಾಬ್ಲಮ್, ಕೋರ್ಟ್ ಕೇಸು, ಚರ್ಮ ರೋಗದ ಪರವಾಗಿ ಮಕ್ಕಳ ವಿದ್ಯಾಬುದ್ಧಿ, ಮಕ್ಕಳ ಎಜುಕೇಷನ್ ಪರವಾಗಿ, ಮಕ್ಕಳ ಜಾಬ್ ಆಗಲಿ, ಪ್ರಮೋಷನ್ ಆಗಲಿ, ಹೆಲ್ತ್ ಪ್ರಾಬ್ಲಮ್ಸ್ ಪರವಾಗಿ ಇಲ್ಲಿ 48 ದಿವಸ ನಾಗಮಂಡಲ ಗೃಹಮಂಡಲ ಪೂಜಾ ಅಂತ ನಡೀತದೆ. ಇದರಲ್ಲಿ ನಿಮಗೆ ರಾಯರ ವಾರ, ಗುರುವಾರ ಇವತ್ತಿನ ದಿವಸ ಯಾರು ಬೇಡಿಕೆ ಸಮೇತ ಗುರುರಾಯರ ಸೇವೆಗಳು ಮಾಡಿಸಿರ್ತಾರೋ ಅದು ಹರಕೆ ಸಮೇತ ಬೇಡಿಕೆ ಸಹ ಬರ್ಕೊಂಡು ನಿಮ್ಮ ಪರವಾಗಿ ನೀವು ಅನ್ಕೊಂಡಿರೋ ಕಾರ್ಯ ಸಿದ್ಧಿಗೋಸ್ಕರವಾಗಿ ರಾಯರ ಅಷ್ಟಾಕ್ಷರ ಹೋಮಗಳಾಗುತ್ತೆ. ಸುದರ್ಶನ ಹೋಮ, ನವಗ್ರಹ ಹೋಮ, ಧನ್ವಂತರಿ ಹೋಮ, ವಿಶೇಷವಾಗಿ ಮೃತ್ಯುಂಜಯ ಹೋಮ, ಮೃತ್ಯುಂಜಯ ಹೋಮ, ಪೌಮಾನ ಹೋಮ, ಆಯುಷ್ ಹೋಮಗಳಾಗ್ತದೆ. ಇಲ್ಲಿ ಪ್ರತಿನಿತ್ಯನೂ ರಾಯರಿಗೆ ಪಂಚಾಮೃತ ಅಭಿಷೇಕ, ಮಧು ಅಂದರೆ ಜೇನುತುಪ್ಪ ಅಭಿಷೇಕ 1,000 ಇಂದ ಹಿಡಿದು 1,000, 2,000, 5,000, 5,000 ಜನಕ್ಕೂ ಮೇಲೇನೋ ನಾವು ಇಲ್ಲಿ ಪ್ರತಿನಿತ್ಯನೂ ಅನ್ನದಾನ ಸೇವಾ ಫ್ರೀಯಾಗಿ ದಾಸೋಹ ಸೇವೆ ಅಂತ ಮಾಡಿಸ್ತಾ ಇದ್ದೇವೆ. ನಾವು ರಾಯರ ಕ್ಷೇತ್ರದಲ್ಲಿ ಬಂದಾಗ ನಮ್ಮ ತಂದೆ ತಾಯಿ ನಮ್ಮ ಮಕ್ಕಳ ಹೆಸರ ಮೇಲೆ ಗುರುರಾಯರ ಸೇವೆಗಳು ಮಾಡಿಸ್ಬೇಕು ಅಥವಾ ನಮ್ಮ ಮಕ್ಕಳ ಹೆಸರ ಮೇಲೆ ಎಲ್ಲಕ್ಕಿಂತ ದೊಡ್ಡ ದಾನನೇ ಅನ್ನದಾನ ಅಂತ ಕರೀತೇವೆ. ಅನ್ನದಾನ ಸೇವೆ ಮಾಹಿತಿ ಇವಾಗ ನಾವು ಇದು ಯಾವ ದೇವಸ್ಥಾನ ಹಿಂಗೆ ಹರಿತಾ ಇತ್ತು ನೋಡಿ ನೀರು. ನಡೆಯೋ ಏಕಶಿಲಾ ಬೃಂದಾವನ ಗೈಸ್. ಹಾಂ ಬಂದ ಗೈಸ್. ಇದು ಏಕಶಿಲಾ ಬೃಂದಾವನ ಅಂತೆ. ಒಳಗಡೆ ನೋಡೋಣ ಬನ್ನಿ ಹೆಂಗಿದೆ. ಸುತ್ತಾಕೊಂಡು ಹೋಗ್ಬೇಕಾ? ಸುಮ್ಮನೆ ನೋಡಕ್ ಬಂದ ಹಿಂಗೆ ಹೋಗೋದಾ? ಒಳಗಡೆ ವಿಡಿಯೋ ಮಾಡಕ್ ಬಿಡ್ತಾರೆ ಏನೋ. ಒಳಗಡೆ ವಿಡಿಯೋ ಮಾಡಕ್ ಬಿಡ್ತಾರೆ ಅಂತ ನೋಡ್ಬೇಕು. ಗೈಸ್ ಈಗ ದರ್ಶನ ಎಲ್ಲ ಆಯಿತು. ನೆಕ್ಸ್ಟ್ ಇನ್ನು ಯಾವ ದೇವಸ್ಥಾನ? ಇದೇ ಬಿಚ್ಚಲಮ್ಮ ಇದೇನಾ? ಅದು ಅವಾಗಲೇ ಹೋಗಿದ್ವಲ್ಲ ಅದು. ಹೌದಾ? ಹಂಗಾರೆ ಗೊತ್ತಿಲ್ಲ. ನೆಕ್ಸ್ಟು ಅಷ್ಟೇನಾ? ಅಷ್ಟೇ. ನೆಕ್ಸ್ಟ್ ಒಂದು ಗೋಶಾಲೆ ಒಂದಿದೆ ಗೈಸ್. ಅದನ್ನು ನೋಡಿಕೊಂಡು ಸುಸ್ತಾಗ್ಬಿಟ್ಟಿದೆ, ಕಾಲೆಲ್ಲ ಹೆವಿ ನೋದಿದೆ. ಸರಿ ಗೈಸ್, ಅದನ್ನು ತೋರಿಸ್ತೀವಿ ಬನ್ನಿ. ಎಷ್ಟಿದಾವೆ ನೋಡಿ. ಯಾವಾಗ ಇವು ನಮ್ನ ಅಂಬಾ ಗುದ್ದಲ ತಾನೇ. Yeah.